ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ನೀತಿವಂತರ ಗೂಡಾರ 2ನೇ ವಾರದಲ್ಲಿ ನಾವಿದ್ದೇವೆ. ನೋಡ್ರಿ, ನೀತಿವಂತರ ಗೂಡಾರ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಒಂದು ನೀತಿವಂತನ ಗೂಡಾರ ಹೇಗೆ ಇರ್ತದೆ ಅಂತಂದ್ರೆ ಯಾವಾಗಲೂ ಆಶೀರ್ವಾದವಾಗಿ, ಯಾವಾಗಲೂ ಒಂದು ಜಯಘೋಷದಲ್ಲಿ, ಯಾವಾಗ ಒಂದು ಉತ್ಸಾಹ ಸಂತೋಷದಲ್ಲಿ ಇರ್ತದೆ ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ನಾವು ಕಳೆದ ವಾರ ನಾವು ನೋಡಿದಂತ ಒಂದು ವಿಚಾರಗಳು ಏನು ಅಂತಂದ್ರೆ, ನೀತಿವಂತನ ಗೂಡಾರದಲ್ಲಿ ಏನಿದೆ ಅಂತ, ಯಾವಾಗಲೂ ಜಯಘೋಷ ಇದೆ, ಉತ್ಸಾಹ ಧ್ವನಿ ಇದೆ ಎಂಬುದಾಗಿ ಕೀರ್ತನೆಗಳು 118ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಆದ್ರೆ ಈ ಒಂದು ದಿನ ದೇವರು ಅದೇ ಒಂದು ವಾಕ್ಯದ ಮುಖಾಂತರವಾಗಿ ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಕಳೆದ ವಾರ ನಾವು ಏನ್ ಫೋಕಸ್ ಮಾಡಿ ನಾವು ನೋಡಿದ್ದೇವೆ ಅಂತಂದ್ರೆ, ನಾವು ರೈಚಸ್ ಆಗಿಬಿಡ್ತೇವೆ, ನಾವು ಸೆಲ್ಫ್ ಆಗಿ, ನಾವು ಪರ್ಸನಲ್ ಆಗಿ ರೈಚಸ್ ಆಗಿಬಿಡ್ತೇವೆ, ನಾವು ಜೀಸಸ್ ನಾವು ರಿಸೀವ್ ಮಾಡ್ತೇವೆ, ಜೀಸಸ್ ರೈಚಸ್ನೆಸ್ ನ ರಿಸೀವ್ ಮಾಡ್ತೇವೆ, ಯೇಸು ಸ್ವಾಮಿ ನೀತಿವಂತಿಕೆಯನ್ನು ಧರಿಸಿಕೊಳ್ತೇವೆ. ಆದ್ರೆ ನಾವು ವಾಕ್ಯವನ್ನು ಓದ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಪರ್ಫೆಕ್ಟ್ ಆಗಿ ಇರ್ತೇವೆ. ಬಟ್ ವಾಟ್ ಅಬೌಟ್ ದ ಡ್ವೆಲಿಂಗ್ ಪ್ಲೇಸ್, ನಮ್ಮ ಒಂದು ವಾಸ ಮಾಡುವಂತ ಸ್ಥಳ ಹೇಗಿದೆ ಎಂಬುದಾಗಿ ನಾವು ದೇವರು ಮಾತಾಡಿದ್ದಾರೆ. ನೋಡ್ರಿ, ನಮ್ಗೆ ಆಶೀರ್ವಾದ ಬ್ಲಾಕ್ ಆಗ್ತಾ ಇರೋದು ನಮ್ಮ ಒಂದು ಮಿಸ್ಟೇಕ್ಸ್ ಇಂದ ಅಲ್ಲ, ಆದ್ರೆ ನಮ್ಮ ಒಂದು ಗೂಡಾರಗಳಿಂದ ಕೂಡ ಆಗ್ತಾ ಇರಬಹುದು ಎಂಬುದಾಗಿ ಹೇಳುವಂತ ವಿಚಾರವನ್ನ ನಾವು ನೋಡಿದ್ದೇವೆ. ನಾವು ಮಾತ್ರ ಸೆಗರಿ ಹೋಗುವುದಲ್ಲ, ನಮ್ಮ ಗೂಡಾರಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಗೂಡಾರ ನೀತಿವಂತನ ಗೂಡಾರವಾಗಿ ಮಾಡಬೇಕು. ನೀತಿವಂತನ ಗೂಡಾರ ಹೇಗೆ ಇರ್ತದೆ ಅಂತ ನಾವು ಎಕ್ಸಾಂಪಲ್ ನಾವು ನೋಡಿಕೊಂಡ್ರೆ, ಯೋಬನು ಹೇಗೆ ಇದ್ದ. ಯೋಬನು ಅವನ ಕುಟುಂಬಕ್ಕಾಗಿ ಅವನು ಏನ್ ಮಾಡ್ತಾ ಇದ್ದಂತೆ, ದೇವರಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲಿ ನನ್ನ ಮಕ್ಕಳು ತಪ್ಪು ಮಾಡ್ಬಿಡ್ತಾರೋ, ಎಲ್ಲಿ ನನ್ನ ಮನೆಯವರು ಯಾರಾದ್ರೂ ತಪ್ಪು ಮಾಡ್ಬಿಡ್ತಾರೋ ಅಂತ ಹೇಳಿ ದೇವರಿಗೆ ಪ್ರತಿನಿತ್ಯ ಯಜ್ಞಗಳನ್ನ ಅರ್ಪಿಸ್ತಾ ಇದ್ದ, ದೇವರಿಗೆ ಸಮಾಧಾನ ಯಜ್ಞಗಳನ್ನ ಅವನು ಕೊಡ್ತಾ ಇದ್ದ. ಆ ರೀತಿಯಲ್ಲಿ ನಮ್ಮ ಮನೆಗಾಗಿ ನಾವು ಪ್ರಾರ್ಥಿಸುವಂತವರಾಗ್ಬೇಕು. ನಮ್ಮ ಮನೆಗೆ ನಾವೇ ಯಾಜಕರಾಗಿರ್ಬೇಕು, ನಮ್ಮ ಮನೆಗೆ ನಾವೇ ಪ್ರವಾದಿಗಳಾಗಿರ್ಬೇಕು, ನಮ್ಮ ಮನೆಗೆ ನಾವೇ ರಾಜರಾಗಿರ್ಬೇಕು. ನಾವೇ ಎಲ್ಲಾ ಕಡೆಯಿಂದ ನಾವು ಟೇಕ್ ಕೇರ್ ಮಾಡ್ಬೇಕು ಮನೇನ. ನಾವು ಮನೇನ ಸುಮ್ನೆ ಯಾರೋ ಏನೋ ಮಾಡ್ತಾರಪ್ಪ, ನಮ್ ಡ್ಯಾಡಿ ಮಾಡ್ತಾರೆ, ನಮ್ಮ ಮಮ್ಮಿ ಮಾಡ್ತಾರೆ, ಯಾರೋ ನಮ್ಮ ಅಣ್ಣ ಮಾಡ್ತಾರೆ, ನಮ್ಮ ಅಕ್ಕ ಮಾಡ್ತಾರೆ, ಯಾರೋ ಫ್ಯಾಮಿಲಿಯಲ್ಲಿ ಇರೋರು ನಾವು ನೋಡ್ಕೊಳ್ತಾರೆ, ನನ್ಗೆ ನನ್ನ ಫ್ಯಾಮಿಲಿಗೆ ಸಂಬಂಧ ಇಲ್ಲ ಅಂತ ನಾವು ಇರುವುದಲ್ಲ. ಒಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸಬೇಕು. ಈ ಒಂದು ದಿನ ಒಂದು ಕುಟುಂಬದಲ್ಲಿ ಒಂದು ವಿಶ್ವಾಸಿ ಇದ್ದಾರೆ ಅಂತಂದ್ರೆ, ಆ ವಿಶ್ವಾಸಿಯ ಆ ಕುಟುಂಬಕ್ಕೆ ಬೆಳಕಾಗಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ದೇವರು ನಮ್ಮ ಹತ್ರ ಏನ್ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ವಿಶ್ವಾಸಿಗಳಾಗಿ ಬಿಟ್ರೆ ಸಾಕಾಗೋದಿಲ್ಲ, ಆದ್ರೆ ನೀವು ಸತತವಾಗಿ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕು. ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು. ಈ ಒಂದು ಕಾರ್ಯಗಳು ನೀವು ಮಾಡುವಾಗ, ಈ ಒಂದು ಕಾರ್ಯಗಳು ಆಗ್ತಾ ಇಲ್ಲ ಅಂತಂದ್ರೆ, ಯು ಹ್ಯಾವ್ ಟು ಸಿ ಒಂದು ಡೀಪರ್ ಥಿಂಗ್ಸ್ ನಾವು ನೋಡ್ಬೇಕು. ಯಾವಾಗ ಬೆಳಕು ಬರ್ತದೆ, ಯಾವಾಗ ಒಂದು ಲೈಟ್ ಆನ್ ಆಗ್ತದೆ, ರೂಮ್ ನಲ್ಲಿ ಏನಿದೆ ಅಂತ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ದ ಡೀಪ್ ಥಿಂಗ್ಸ್, ದ ಹಿಡನ್ ಥಿಂಗ್ಸ್ ಗೊತ್ತಾಗ್ಬೇಕು ಅಂತಂದ್ರೆ, ಯು ಹ್ಯಾವ್ ಟು ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಆಳವಾಗಿ ಓದುತ್ತಾ ಹೋಗುವಾಗ ನಮ್ಗೆ ಅರ್ಥ ಆಗ್ತದೆ ಏನೇನು ವಚನಗಳು ನಮ್ಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಒಂದು ದಿನ ನೀತಿವಂತನ ಗೂಡಾರ ಅಂತಂದ್ರೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದಗಳು ಬ್ಲಾಕ್ ಆಗ್ತಾ ಇದೆ. ಯು ಆರ್ ದ ಮೇನ್ ಪರ್ಸನ್ ಟು ಸ್ಟ್ಯಾಂಡ್ ಅಪ್ ಅಂಡ್ ಪ್ರೇ, ಸ್ಟ್ಯಾಂಡ್ ಅಪ್ ಅಂಡ್ ವೇಜ್ ವಾರ್ ಅಗೇನ್ಸ್ಟ್ ದ ಪ್ರಿನ್ಸಿಪಾಲಿಟೀಸ್, ಅಗೇನ್ಸ್ಟ್ ದ ಡಾರ್ಕ್ ರೂಲರ್ಸ್, ಅಗೇನ್ಸ್ಟ್ ದ ಅಥಾರಿಟೀಸ್ ಆಫ್ ದಿಸ್ ವರ್ಲ್ಡ್. ಈ ಒಂದು ದಿನ ದೇವರು ನನ್ನನ್ನು ಅದಕ್ಕೆ ನೇಮಕ ಮಾಡಿದ್ದಾರೆ. ಸರ್ವ ಆಯುಧಗಳನ್ನು ಹಾಕಿಕೊಂಡು ನಾವು ನೀತಿವಂತಿಕೆಯಲ್ಲಿ, ದೇವರ ಒಂದು ನೀತಿವಂತಿಕೆಯಲ್ಲಿ ನಿಂತುಕೊಂಡು ನಾವು ಯುದ್ಧ ಮಾಡಬೇಕು ಸೈತಾನನ ಒಟ್ಟಿಗೆ. ಹಾಲೆಲೂಯಾ. ನಮ್ಮ ಕುಟುಂಬ ಏನೋ ಒಂದು ರೀತಿಯಲ್ಲಿ, ಎಲ್ಲೋ ಒಂದ್ ಕಡೆ ಟೆಕ್ನಾಲಜಿಯಲ್ಲಿ, ಎಂಟರ್ಟೈನ್ಮೆಂಟ್ ಅಲ್ಲಿ, ಲೋಕದ ವಿಷಯಗಳಲ್ಲಿ ಮುಳುಗಿ ಹೋಗುತ್ತಾ ಇರುವಾಗ ನಿಮ್ಮ ಗೂಡಾರ ನೀತಿವಂತನ ಗೂಡಾರ ಆಗುವುದಕ್ಕೆ ಸಾಧ್ಯವಿಲ್ಲ. ಈ ಒಂದು ದಿನ ಅರ್ಥ ಮಾಡ್ಕೊಂಡು, ನೀತಿವಂತನ ಗೂಡಾರ ಅಂತಂದ್ರೆ ಯೋಬನು ಹೇಗೆ ದೇವರ ಮೇಲೆ ಭಯ ಭಕ್ತಿಯನ್ನ ಇಟ್ಟಿದ್ದ, ಕೆಟ್ಟದನ್ನ ನಿರಾಕರಿಸ್ತಾ ಇದ್ದ, ದೇವರನ್ನ ಆಶ್ರಯಿಸಿಕೊಂಡಿದ್ದ, ಮತ್ತು ಆತನು ನೀತಿವಂತನು ಮತ್ತು ಯಥಾರ್ಥ ಚಿತ್ತನಾಗಿದ್ದ. ನಾವು ಆ ರೀತಿಯಲ್ಲಿ ಇರಬೇಕು. ನಮ್ಮ ಕುಟುಂಬಗಳು ಸೇಫ್ ಆಗಿ ಇರಬೇಕು. ನಮ್ಮ ಕುಟುಂಬಗಳು ನೀತಿವಂತನ ಗೂಡಾರ ಆಗ್ಬೇಕು ಅಂತಂದ್ರೆ, ನಾವು ಅದಕ್ಕೆ ಕರೆಯಲ್ಪಟ್ಟಿದ್ದೇವೆ ಅಂತಂದ್ರೆ, ನಾವು ಆ ರೀತಿಯಲ್ಲಿ ಯಥಾರ್ಥ ಚಿತ್ತರು, ನೀತಿವಂತರು, ಮತ್ತೆ ಕೆಟ್ಟದನ್ನು ನಿರಾಕರಿಸಿದ, ದೇವರಿಗೆ ಭಯ ಪಡುವಂತ ಈ 4 ಗುಣಗಳು ನಮ್ಮಲ್ಲಿ ಇರಬೇಕು. ಮತ್ತು ನಾವು ಯಾವಾಗಲೂ ನಮ್ಮ ಕುಟುಂಬದವರು ಏನಾದ್ರೂ ತಪ್ಪು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಇರ್ಬೇಕು, ನಾವು ಪ್ರಾರ್ಥಿಸ್ತಾ ಇರ್ಬೇಕು. ನಾವು ಯಾಜಕರಾಗಿ ಅವರಿಗೆ ಪ್ರಾರ್ಥಿಸಬೇಕು, ನಾವು ಪ್ರವಾದಿಗಳಾಗಿ ಅವರಿಗೆ ಎಚ್ಚರಿಸಬೇಕು, ನಾವು ಒಂದು ರಾಜರಾಗಿ ಅಂದ್ರೆ ಅರಸನಂತೆ ಅವ್ರನ್ನ ನೋಡ್ಕೊಂಡು ಅವರನ್ನ ನಾವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಇಟ್ಟು ನಮ್ಮ ಕುಟುಂಬವನ್ನು ನಾವು ನಡೆಸಬೇಕೆಂಬುದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಹಾಗೆ ವಾಕ್ಯದಲ್ಲಿ ನಾವು ಹೋಗುವಾಗ ನಾನು ಆಗ್ಲೇ ಹೇಳ್ದೆ, ನೀತಿವಂತರ ಗುಡಾರ ಹೇಗೆ ಇರ್ತದಂತೆ, ಉತ್ಸಾಹ ಧ್ವನಿ ಇರ್ತದೆ, ಮತ್ತು ಅದರಲ್ಲಿ ಅಂತ ಜಯಘೋಷ ಇರ್ತದಂತೆ. ಜಯಘೋಷ ಯಾವಾಗ ಬರ್ತದೆ? ಉತ್ಸಾಹ ಧ್ವನಿ ಅಂತ ಅಂದ್ರೆ ಏನು ಅಂತಂದ್ರೆ ಒಂದು ಸಂತೋಷ ಅಂತೆ. ಹಾಲೆಲೂಯಾ. ಯಾವಾಗ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ, ಏನೋ ಒಂದು ಪ್ರೋಗ್ರಾಮ್ ಇದೆ, ಯಾವುದೋ ಒಂದು ಮದುವೆ ಇದೆ, ಏನೋ ಒಂದು ತುಂಬಾ ಖುಷಿಯಾಗಿರ್ತದೆ. ಎಲ್ಲರಿಗೂ ಒಬ್ರಿಗೊಬ್ರು ಗ್ರೀಟ್ ಮಾಡ್ತಾರೆ, ಒಬ್ರಿಗೊಬ್ರು ಸಂತೋಷದಿಂದ ಮಾತಾಡ್ತಾರೆ, ಒಂದು ಹಬ್ಬದ ದಿನಗಳಲ್ಲಿ ಸಂತೋಷದಿಂದ ಇರ್ತಾರೆ. ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಮಾತು ನಮ್ಗೆ ತಿಳಿದು ಬರ್ತದೆ ಅಂತಂದ್ರೆ, ಅಲ್ಲಿ ಒಂದು ಜಾಯ್ ಇದೆ. ಆ ಜಾಯ್ಗೆ ಕಾರಣ ಏನೋ ಒಂದು ರೀಸನ್ ಇದೆ. ಆ ರೀಸನ್ ಎಲ್ಲಿಂದ ಬಂದಿದೆ ಅಂತಂದ್ರೆ, ಅಲ್ಲಿ ಒಂದು ಈವೆಂಟ್ ನಡೀತಾ ಇದೆ, ಏನೋ ಒಂದು ಒಳ್ಳೇದಾಗಿದೆ, ಅದಕ್ಕೆ ಅದೊಂದು ವಿಚಾರಗಳು ನಡೀತಾ ಇದೆ ಎಂಬುದಾಗಿ.
ಆ ರೀತಿಯಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನಾವು ನೋಡುವಾಗ, ನಾವು ಕ್ರಿಶ್ಚಿಯನ್ ಲೈಫ್ ಹಾಗೆ ಇಲ್ಲ. ನಮ್ಗೆ ಒಂದು ಜಾಯ್ ಇದೆ, ನಮ್ಮ ಲೈಫ್ ನಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ನಡೆದಿದೆ. ಏನು ಅಂತಂದ್ರೆ, ಆ ಯೇಸು ಸ್ವಾಮಿ ಮರಣದ ವಿಚಾರವನ್ನ ತೆಗೆದು ನಮ್ಗೆ ನಿತ್ಯ ಜೀವನ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ನಾಶನದಲ್ಲಿ ಹೋಗ್ತಾ ಇರುವಂತವ್ರು ನಮಗೆ ರಕ್ಷಣೆನ ಮಾಡಿದ್ದಾರೆ. ಇದೇ ನಮ್ಗೆ ಉತ್ಸಾಹ ಧ್ವನಿ ಅಂತೆ, ಹಾಲಲ್ಲಿ ಖುಷಿ ಪಡುವಂತ ವಿಚಾರ ಅಂತೆ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ಅಪೊಸ್ತಲ ಆಗಿರುವಂತ ಪೌಲ್ ಈ ರೀತಿಯಲ್ಲಿ ಹೇಳ್ತಾನೆ, ಅವರನ್ನ ಸೆರೆಮನೆಯಲ್ಲಿ ಹಾಕಿದಾಗ ಕೂಡ ಸಂತೋಷಿಸಿರಿ ಮತ್ತು ನಾನು ನಿಮಗೆ ತಿರುಗಿ ಹೇಳುತ್ತೇನೆ, ಸಂತೋಷ ಪಡೀರಿ ಎಂಬುದಾಗಿ. ಹಾಲಲ್ಲಿ ಒಂದು ವ್ಯಕ್ತಿ ಸೆರೆಮನೆಯಲ್ಲಿ ಪೂರ್ತಿ ಬಾಡಿ ಎಲ್ಲ ಒಡ್ಕೊಂಡು ಅವನ ಅಲ್ಲಿ ಸೆರೆಮನೆಯಲ್ಲಿ ಬಿದ್ದಿರುವಾಗ ಹೇಳ್ತಾನೆ ಸಂತೋಷಿಸಿರಿ ಅಂತ ಹೇಳಿ. ಯಾರಾದ್ರೂ ನಾರ್ಮಲ್ ಆಗಿರುವಂತವ್ರು ಏನು ಇವ್ರಿಗೆ ಹುಚ್ಚಿಡ್ದಿದ್ಯಾ ಅಂತ ಹೇಳ್ತಾರೆ. ಆದ್ರೆ ದೇವರ ವಾಕ್ಯ ನಮ್ಮ ನೆನಪಿಗೆ ತರ್ತದೆ, ಕ್ರಿಸ್ತನಿಗಾಗಿ ನಾವು ಹುಚ್ಚರಾದ್ರೂ ಪರವಾಗಿಲ್ಲ, ಆದ್ರೆ ನಮಗೆ ಗೊತ್ತಿದೆ ನಮ್ಮ ಒಳಗಡೆ ನಾವು ಕ್ರಿಸ್ತನಿಗಾಗಿ ನಾವು ಏನಾಗಿದ್ದೇವೆ ಅಂತೆ, ಯಾವಾಗಲೂ ಒಂದು ರಾಯಭಾರಿಗಳಾಗಿದ್ದೇವೆ, ಒಂದು ಸಾಕ್ಷಿಗಳಾಗಿದ್ದೇವೆ. ಹಾಗಾಗಿ ನಮ್ಮ ಒಂದು ಕುಟುಂಬವನ್ನ ನಾವು ಯಾವಾಗಲೂ ಉತ್ಸಾಹ ಧ್ವನಿ ಸಂತೋಷಕರದಲ್ಲಿ ಇಡಬೇಕು. ಯಾಕೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ನಮ್ಮ ನಾಶನದಿಂದ ನಮ್ಮನ್ನ ತಪ್ಪಿಸಿದ್ದಾರೆ. ಏನ್ ಮಾಡಿದಾರಂತೆ, ನಾಶನದಿಂದ ನಮ್ಮನ್ನ ತಪ್ಪಿಸಿದಾರಂತೆ. ಯಾವ ಮನೆಯಲ್ಲಿ ನೀತಿವಂತನ ಗೂಡಾರ ಆಗಿದೆ, ಅಲ್ಲಿ ಅದು ನಾಶನದಿಂದ ತಪ್ಪಿ ಹೋಗಿದೆ ಅಂತೆ. ಹಾಲೆಲೂಯ, ಹಾಲೆಲೂಯ. ಎಟರ್ನಲ್ ಜಡ್ಜ್ಮೆಂಟ್ ಇಸ್ ಜಸ್ಟ್ ಪಾಸ್ಡ್ ಅವೇ. ಹಾಲೆಲೂಯ. ಯಾಕೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ ಹಳೆ ಒಂದು ಜನರೇಷನ್ ನೋಡ್ಕೊಂಡು ಬರೋದಾದ್ರೆ, ತಾತ ಮುತ್ತಾತ ಹಾಗೆ ಹೋಗುವಾಗ ಯಾವಾಗ ಅವ್ರಿಗೆ ರಕ್ಷಣೆ ಸುದ್ದಿ ಬಂದಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಆ ಒಂದು ಕುಟುಂಬ ರಕ್ಷಣೆ ಹೊಂದ್ಕೊಂಡಿಲ್ಲ ಎಂಬುವಂತ ಒಂದು ಬೇಸರವಾದಂತ ಒಂದು ತುಂಬಾ ಒಂದು ಬೇಜಾರಾಗಿರುವಂತ ಒಂದು ವಿಚಾರವನ್ನ ಹೇಳ್ತಾನೆ. ಆದ್ರೆ ಈ ಒಂದು ದಿನ ನಮ್ಗೆ ಗಾಸ್ಪಲ್ ಬಂದಿದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಮ ಮೇಲೆ ಇನ್ನ ಕೂಡ ಕನಿಕರ ಕೃಪೆಯನ್ನ ಕೊಟ್ಟು ಅವರು ಒಂದು ಆಪರ್ಚುನಿಟಿಯನ್ನ ಕೊಡ್ತಾ ಇದ್ದಾರೆ. ಮುಂದೆ ಬರುವಂತ ಜನರೇಷನ್ನ ನೀವು ರೈಚಸ್ ಆಗಿ, ನೀವು ನೀತಿವಂತನ ಗೂಡಾರದಲ್ಲಿ ಬೆಳೆಸ್ರಿ ನೀವು ಎಂಬುದಾಗಿ. ಹಾಲೆಲೂಯ. ಆ ರೀತಿಯಲ್ಲಿ ದೇವರು ನಮ್ಗೆ ಒಂದು ದಿನ ಕಲಿಸ್ಕೊಡ್ತಾ ಇರುವಂತ ಮಾತು ಏನು ಅಂತಂದ್ರೆ, ನಮ್ಗೆ ರಕ್ಷಣೆ ಬಂದಿರುವಾಗ, ನಾವು ನೀತಿವಂತರ ಆಗಿರುವಾಗ ನಮ್ಮ ಗೂಡಾರ ಕೂಡ ನೀತಿವಂತಿಕೆಯಿಂದ ಇರಬೇಕು ಎಂಬುದಾಗಿ. ಹಾಲೆಲೂಯ. ದೇವರಿಗೆ ಭಯ ಪಡುವಂತವರಾಗಬೇಕು. ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡುವಂತವ್ರು ನಾವಾಗಬೇಕು. ಕುಟುಂಬಗಳಲ್ಲಿ ಪ್ರತಿದಿನ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗ್ಲಿ ವಾಕ್ಯಗಳನ್ನ ಮಾತಾಡ್ರಿ, ವಾಕ್ಯಗಳನ್ನ ಹೇಳ್ರಿ. ಯಾಕೆ ಅಂತಂದ್ರೆ ವಾಕ್ಯದಲ್ಲಿ ಜೀವ ಇದೆ. ಹಾಲೆಲೂಯ. ವಾಕ್ಯ ದೊಡ್ಡ ಕಾರ್ಯ ಮಾಡ್ತದೆ. ವಾಕ್ಯ ನಾಳೆ ದಿನ ಅವ್ರು ಏನೋ ಒಂದು ರಾಂಗ್ ಡಿಸಿಷನ್ ಮಾಡಕ್ ಹೋಗುವಾಗ, ಯಾವುದೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರುವಾಗ, ಯಾವುದೋ ಒಂದು ಬೇಜಾರ್ನಲ್ಲಿ ಇರುವಾಗ, ಯಾರನ್ನ ಕೂಡ ಹೇಳಕ್ ಆಗದೆ ಇರುವಾಗ, ಆ ದಿನ ನೀವು ಹೇಳಿದಂತ ವಾಕ್ಯ ಅವ್ರ ಹತ್ರ ಮಾತಾಡ್ತದೆ, ವಾಕ್ಯ ಕಾರ್ಯ ಮಾಡ್ತದೆ. ಹಾಗಾಗಿ ನೀತಿವಂತನ ಗೂಡಾರದಲ್ಲಿ ಪ್ರಾಮುಖ್ಯವಾಗಿ ಬೇಕಾಗಿರುವುದು ಏನು ಅಂತಂದ್ರೆ ಉತ್ಸಾಹ ಧ್ವನಿ ಮತ್ತು ಜಯಘೋಷ ಯಾವಾಗ ಇರ್ತದೆ ಅಂತಂದ್ರೆ, when they understand who God is and they understand their duty and their role. ಮತ್ತೆ ಇನ್ನೊಂದು ವಾಕ್ಯವನ್ನ ನಾವು ವೆರಿ ಇಂಪಾರ್ಟೆಂಟ್ ಆಗಿ ನಾವು ಓದ್ಕೊಳ್ಳೋಕೆ ಹೋಗೋಣ. ಕೀರ್ತನೆಗಳು 119ನೇ ಅಧ್ಯಾಯ 54ನೇ ವಚನವನ್ನ ಒಂದು ಸಾರಿ ಓದ್ಕೊಳ್ಳೋಣ. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು ಅಂತ. ವಾವ್, ಅಲ್ಲಿ ಎಷ್ಟರಾಗಿ ಹೇಳ್ತದೆ ನೋಡ್ರಿ, ಪ್ರವಾಸದ ಮನೆ ಅಂತ ಹೇಳಿ ಇಲ್ಲಿ ಕೀರ್ತನೆಗಾರನು ಬರೆಯುವಾಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೇಳ್ತಾ ಇದಾರೆ, ಅವ್ರು ವಾಸ ಮಾಡ್ತಾ ಇದಾರೆ ಒಂದು ಮನೆ. ಇವತ್ತು ನಾವೆಲ್ಲರೂ ಕೇಳ್ತೀವಿ, ನಿಮ್ಮ ಮನೆಯಲ್ಲಿ ಇದೆ, ನಮ್ಮ ಮನೆಯಲ್ಲಿ ಇದೆ. ನಾವ್ ಯಾವ್ದು ಹೇಳ್ತೀರಿ, ನಾವು ಪ್ರವಾಸದ ಮನೆ ಅಂತ ನಾವು ಹೇಳಲ್ಲ. ಎಷ್ಟೋ ಜನ ನನ್ನ ಸ್ವಂತ ಮನೆ ನಂದು, ನಾನು ಕಟ್ಟಿರೋದು, ನಾನು ಕಷ್ಟಪಟ್ಟಿರೋದು ನನ್ನ ಮನೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾರೆ, ನನ್ನ ಪ್ರವಾಸದ ಮನೆ ಅಂತ. ಹಾಲೆಲೂಯ. ಪ್ರವಾಸದ ಮನೆ ಅಂತಂದ್ರೆ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆ ಒಂದು ದಿನ ನಾನು ಬಿಟ್ಟು ಹೋಗೋ ಮನೆ. ನಾನು ಬಂದಿರೋದು ಏನಕ್ಕೆ, ಒಂದು ವೆಕೇಶನ್ಗೆ ಅಷ್ಟೇ. ಬಟ್ ನಾನು ಒಂದಿನ ಬಿಟ್ಟು ಹೋಗ್ತೇನೆ. ಆದ್ರೆ ನಾನು ವೆಕೇಶನ್ ಮಾಡುವಂತ ಮನೆಯಲ್ಲಿ, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ಅಂದ್ರೆ, ಹಾಲೆಲೂಯ, ದೇವರಿಗೆ ಹೇಳ್ತಿದ್ರೆ ನಿನ್ನ ನಿಬಂಧನೆಗಳು ಅಂದ್ರೆ ನಿನ್ನ ವಾಕ್ಯಗಳು ನನಗೆ ಗಾಯನವಾದವು ಅಂತ. ಹಾಲೆಲೂಯ. ಐ ವಿಲ್ ಸಿಂಗ್. ಹಾಲೆಲೂಯ. ನಾನು ಹಾಡಾಡ್ತಾ ಇರ್ತೀನಿ, ನೀನೇ ಹಾಡಾಡ್ತಾ ಇರ್ತೀಯ, ನಾನು ಹಾಡಾಡ್ತಾ ಇರ್ತೀನಿ. ಏನ್ ಹಾಡಾಡ್ತೀನಿ? ದೇವ್ರ ವಾಕ್ಯ ಹಾಡಾಡ್ತೀನಿ. ಹಾಲೆಲೂಯ. ವಾವ್, ಯಾಕೆ ನಿನ್ ಮನೆ ನೀತಿವಂತನ ಗೂಢಾರ ಆಗಿದೆ. Hallelujah. I will sing the words of God. Hallelujah. Wow, how beautiful. I will sing within myself. I will sing with my family. I sing with my children. I will sing with my parents. I will sing whoever comes to my home. The words of God. Hallelujah. ನಾನು ಹಾಡಾಡ್ತೇನೆ. ಯಾಕೆ? ನಿನ್ನ ನಿಬಂಧನೆಗಳು ಏನಾಯ್ತಂತೆ, ನನಗೆ ಗಾಯನವಾದವು. ವಾವ್. ಈ ಮನುಷ್ಯನಿಗೆ ಈ ಮನೆಯಲ್ಲಿ ಪ್ರವಾಸದ ಮನೆ ಅಂತ ಹೇಳ್ತಾರೆ, ಅವ್ರಿಗೆ ಖುಷಿ ಕೊಡ್ತಾ ಇರುವಂತ ವಿಚಾರ ಏನಂತ, ದೇವರ ವಾಕ್ಯ. ಹಾಲೆಲೂಯ. ನೋಡ್ರಿ, ದೇವರ ವಾಕ್ಯ ನಮ್ಮ ಮನೆಯಲ್ಲಿ ಯಾವಾಗೂ ಇರಬೇಕು, ಆಕ್ಟಿವ್ ಇರಬೇಕು. ಸ್ಪೀಕ್ ಟು ದ ವರ್ಡ್ಸ್, ಸ್ಪೀಕ್ ಟು ದ ವಾಲ್ಸ್. ಗೋಡೆಗಳಿಗೆ ಮಾತಾಡ್ರಿ, ಆಶೀರ್ವಾದವನ್ನ ಮಾತಾಡ್ರಿ, ಬಿಡುಗಡೆಗಳನ್ನ ಮಾತಾಡ್ರಿ, ನಿಮ್ಮ ಒಂದು ಸರೌಂಡಿಂಗ್ಸ್ಗೆ ಮಾತಾಡ್ರಿ, ನಿಮ್ಮ ರೂಮ್ಗೆ ಮಾತಾಡ್ರಿ, ನಿಮ್ಮ ಹಾಲ್ಗೆ ಮಾತಾಡ್ರಿ, ನಿಮ್ಮ ಕಿಚನ್ಗೆ ಮಾತಾಡ್ರಿ. ಯಾಕೆ ಅಂತಂದ್ರೆ ಅಲ್ಲಿ ಮಾತಾಡ್ರಿ, ಪ್ಲೆಂಟಿ ಆಫ್ ಏನಂತ ಹೇಳ್ಬೋದು, ಒಂದು ಫ್ಲೋರಿಶ್ನೆಸ್ ಇರ್ಲಿ. ಯಾವಾಗಲೂ ಕೂಡ ಒಂದು ಏನಂತ ಹೇಳ್ಬೋದು, ಅಡುಗೆ ಮನೆಯಲ್ಲಿ ಬೇಕಾಗಿರುವಂತ ಪದಾರ್ಥಗಳು ತುಂಬಿ ಇರ್ಲಿ, ತುಂಬಿ ತುಳುಕ್ತಾ ಇರ್ಲಿ. ಮತ್ತೆ ಬರುವಂತವರಿಗೆ, ಹೋಗುವಂತವರಿಗೆ, ಪ್ರತಿಯೊಬ್ಬರಿಗೆ ಕೂಡ ದೇವರ ಒಂದು ಸೇವೆ ಮುಖಾಂತರವಾಗಿ ಆಶೀರ್ವಾದ ಮಾಡುವಂತೆ ನಿಮ್ಮ ಕುಟುಂಬಗಳು ಇರ್ಲಿ, ನಿಮ್ಮ ಮನೆಗಳು ಆಶೀರ್ವಾದವಾಗಿ ಇರ್ಲಿ. ಯಾಕೆ
ಯಾಕೆ ಅಂತಂದ್ರೆ ದೇವರು ಯಾವಾಗಲೂ ಏನ್ ಮಾಡ್ತಾರಂತೆ, ತುಂಬಿ ಹೊರಸೂಸುವಷ್ಟು ಆಶೀರ್ವಾದವನ್ನ ಮಾಡ್ತಾರೆ ಎಂಬುದೇ ಅಂತ ವಚನಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಅದಕ್ಕೆ ಒಂದು ದಿನ ನಮ್ಮ ಒಂದು ಮನೆ ಆಶೀರ್ವಾದ ನಿಧಿಯಾಗಿರ್ಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ನಮ್ಮ ಕುಟುಂಬವನ್ನ, ನಮ್ಮ ಮನೆಗಳನ್ನ ಏನಂತ ರೈಚಸ್ ಹೌಸ್ ಆಗಿ ನಾವು ಮಾಡ್ಬೇಕಂತೆ. ಹಾಲೆಲೂಯಾ. ಯಾವಾಗಲೂ ರೈಚಸ್ ಹೌಸ್ ಹೇಗಿರ್ತದಂತೆ, ಫ್ಲೋರಿಶ್ ಆಗ್ತಾ ಇರ್ತದೆ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ, ಪ್ರಾಬ್ಸ್ ಚಾಪ್ಟರ್ 10 ವರ್ಸ್ 6, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 6ನೇ ವಚನ. ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ. ಹಾಲೆಲೂಯಾ. ಏನಂತೆ, ಶಿಷ್ಟನ ತಲೆ ಹೇಗೆ ಇರ್ತದಂತೆ, ಆಶೀರ್ವಾದದ ನೆಲೆ ಅಂತೆ. ಎಲ್ಲಿ ಆಶೀರ್ವಾದ ಬರಬೇಕು, ಪರಲೋಕದಿಂದ ಆಶೀರ್ವಾದ ಬರುವಾಗ ಕೆಳಗಡೆ ಬರುವಾಗ ನೋಡ್ತದಂತೆ. ವಿಕೆಟ್ ಮೇಲೆ ಬ್ಲೆಸ್ಸಿಂಗ್ ಹೋಗಲ್ಲ. ವಿಕೆಟ್ ಮೇಲೆ ಹೋಗೋದು ಬೆರಿ ಸೇಟನ್ಸ್ ಪ್ಲಾನ್ ಅಷ್ಟೇ. ಆದ್ರೆ ಬ್ಲೆಸ್ಸಿಂಗ್ ಇಳಿದು ಬರುವಾಗ ಅದು ಎಲ್ಲಿ ಬರ್ತದಂತೆ, ಆನ್ ದ ಹೆಡ್ ಆಫ್ ರೈಚಸ್. ಹಾಲೆಲೂಯಾ. ಈ ದಿನ ನಾನು ನೀನು ಯೇಸುಸ್ವಾಮಿಯ ಮುಖಾಂತರವಾಗಿ ನಾವು ರೈಚಸ್ ಆಗಿದ್ದೀರ ಅಂತಂದ್ರೆ ಪರಲೋಕದಿಂದ ಆಶೀರ್ವಾದ ಬರ್ತಾ ಇದೆ. ಹಾಲೆಲೂಯಾ. ನಾಳೆ ಆಶೀರ್ವಾದ ಬರ್ತದೆ, ನಾಡಿದ್ದು ಆಶೀರ್ವಾದ ಬರ್ತದೆ, ಬರೋ ವರ್ಷ ಆಶೀರ್ವಾದ ಬರ್ತದೆ, ಪ್ರತಿದಿನ ಆಶೀರ್ವಾದ ಬರ್ತದೆ, ಪ್ರತಿ ಸಮಯ ಆಶೀರ್ವಾದ ಬರ್ತದೆ. ನಿನಗಾಗಿ ದೇವರು ಆಶೀರ್ವಾದವನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ಒಂದು ದಿನ ನಾವು ಅರ್ಥ ಮಾಡ್ಕೊಂಡು, ನಾವು ಬೆಳಗ್ಗೆ ಎದ್ದು ವಾಟರ್ ಆನ್ ಮಾಡುವಾಗ ನೀರು ಬರ್ತದಲ್ಲ, ಕಾರ್ಪೊರೇಷನ್ ನೀರು, ಆ ನೀರು ಬರ್ತದೆ. ನಮ್ಗೆ ಗೊತ್ತು ಬೆಳಗ್ಗೆ ಎದ್ದಾಗ ನೀರು ಬರ್ತದಂತ. ಬೆಳಗ್ಗೆ ಎದ್ದು ಅಷ್ಟು ಕಾನ್ಫಿಡೆಂಟ್ ಆಗಿ ನೀರು ಬರ್ತದೆ, ದೇವ್ರ ಕೃಪೆ ಬರಲ್ವಾ? ಹಾಲೆಲೂಯಾ. ಒಂದು ಮನುಷ್ಯನೇ ಫೇತ್ಫುಲ್ ಆಗಿ ಅಷ್ಟು ಕೆಲಸ ಕರೆಕ್ಟ್ ಆಗಿ ಮಾಡ್ತಿರುವಾಗ ನಮ್ಮ ದೇವರು ಎಷ್ಟು ಫೇತ್ಫುಲ್ ಆಗಿ ಮಾಡಲ್ಲ. ಹಾಲೆಲೂಯಾ. ಇವತ್ತು ದಿನ ಅರ್ಥ ಮಾಡ್ಕೊಳ್ಬೇಕು, ನಾಳಿನ ಕುರಿತಾಗಿ ಯೋಚನೆ ಮಾಡುವಂತ ಪ್ರತಿಯೊಬ್ಬರಿಗೆ ದೇವರ ವಾಕ್ಯದ ಮುಖಾಂತರವಾಗಿ ತಿಳಿಸ್ತಾ ಇರೋದು ಏನು ಅಂತಂದ್ರೆ, ನಾಳಿನ ಯೋಚನೆ ಬೇಡ, ಅದು ದೇವ್ರು ನೋಡ್ಕೊಳ್ತಾರೆ. ಹಾಲೆಲೂಯಾ. ಅದಕ್ಕೆ ದೇವ್ರ ಕೃಪೆ ಕೊಟ್ಟೆ ಕೊಡ್ತಾರೆ. ಹಾಲೆಲೂಯಾ. ನಮ್ಗೆ ಗೊತ್ತಿಲ್ದಿರುವಂತ ವಿಚಾರಗಳಲ್ಲಿ ದೇವರು ನಮ್ಗೆ ಜಯ ಕೊಡ್ತಾರೆ. ಗೊತ್ತಿಲ್ದಿರೋ ಒಂದು ವಿಚಾರಗಳಿಂದ ದೇವರು ನಮ್ಮನ್ನ ಕಾಪಾಡ್ತಾರೆ. ಆ ಒಂದು ಏನಂತ ಹೇಳ್ಬೋದು, ಸಾಮರ್ಥ್ಯ, ಒಂದು ಶಕ್ತಿ ನಮ್ಮ ದೇವರಿಗೆ ಇದೆ. ಮತ್ತು ಅಷ್ಟು ಪ್ರೀತಿ ದೇವರು ನಮ್ಗೆ ಮಾಡ್ತಾ ಇರುವಾಗ ನಾವು ಬೇಡದಿರುವಂತ ವಿಚಾರಗಳಿಗಾಗಿ ನಾವು ಕಷ್ಟಪಡ್ತೇವೆ, ಬೇಡದಿರುವಂತ ವಿಚಾರಗಳಿಗೆ ನಾವು ಮನಸ್ಸು ನೀಡ್ತೇವೆ, ಬೇಡದಿರುವಂತ ವಿಚಾರಗಳಿಗಾಗಿ ನಾವೇನ್ ಮಾಡ್ತೇವೆ ಅಂತ ನಾವು ಆಲೋಚನೆ ಮಾಡ್ತೇವೆ. ಒಂದು ದಿನ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮ ಹತ್ರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮಾತಾಡ್ತಾ ಇರುವಂತ ವಿಚಾರ, ನಾವು ನೀತಿವಂತರ ಗುಡಾರ ನಮ್ಮ ಒಂದು ಫ್ಯಾಮಿಲಿ ಆಗಿರ್ಬೇಕು. ಯಾವಾಗ ಕೂಡ ಒಂದು ಬ್ಲೆಸ್ಸಿಂಗ್ ನಮ್ಮ ಫ್ಯಾಮಿಲಿಯಲ್ಲಿ ಇರಬೇಕು. ಯಾವಾಗ ಕೂಡ ಇಂಪಾರ್ಟೆಂಟ್ ಆಗಿ ನಾವು ನೀತಿವಂತರು ನಾವು ಆಗಿದ್ದೇವೆ ಅಂತಂದ್ರೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಬೇಕು ಅಂತಂದ್ರೆ ನಮ್ಮ ಕುಟುಂಬಕ್ಕಾಗಿ ನಾವು ಏನೇ ಇರ್ಬೇಕಂತ, ಯಾಜಕರು, ಪ್ರವಾದಿಗಳು ಮತ್ತು ರಾಜರು ನಾವಾಗಿರ್ಬೇಕು ನಮ್ಮ ಕುಟುಂಬದಲ್ಲಿ. ಅವಾಗ್ಲೇ ನಮ್ಮ ಜೀವಿತದ, ನಮ್ಮ ಕುಟುಂಬದಲ್ಲಿ ಅಬಂಡೆನ್ಸ್ ಆಫ್ ಬ್ಲೆಸ್ಸಿಂಗ್ ಬರ್ತದೆ. ಹಾಲೆಲೂಯಾ. ಹಾಗಾಗಿ ಇನ್ನೊಂದು ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ, ಕೀರ್ತನೆಗಳು 92ನೇ ಅಧ್ಯಾಯ 12ರಿಂದ 15 ವಚನಗಳು. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಅಲ್ಲೂ ಏನಂತೆ, ಮೊದಲನೇ ವಚನದ ನೋಡ್ಕೊಳ್ಳೋಣ. ನೀತಿವಂತರು ಅಂದ್ರೆ ಯಾರು ರೈಚಸ್ ಆಗಿದ್ದಾರೆ, ಯೇಸುಸ್ವಾಮಿಯನ್ನು ನಂಬಿದ್ದಾರೆ, ದೇವರನ್ನ ಸ್ವೀಕರಿಸಿದ್ದಾರೆ, ಅವ್ರು ಹೇಗೆ ಇರ್ತಾರಂತೆ, ಖರ್ಜೂರದ ಮರದಂತೆ ಬೆಳೆಯುವರಂತೆ. ಹಾಲೆಲೂಯಾ. ನೀವು ಬೆಳಿತೀರಾ, ನಿಮ್ಮ ಕುಟುಂಬ ಬೆಳೀತದೆ, ನೀವು ಪ್ರಾಸ್ಪರ್ ಆಗ್ತೀರಾ. ಹಾಲೆಲೂಯಾ. ಅದೇ ದೇವರ ವಾಕ್ಯ ನಮ್ಗೆ ತಿಳಿಸ್ತಾ ಇರೋದು. ಖರ್ಜೂರದ ಮರದಂತೆ ಬೆಳೆಯುವರು, ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಹಾಲೆಲೂಯಾ. ದೇ ವಿಲ್ ಅಬಾಂಡೆಂಟ್ಲಿ ಏನಂತ ಹೇಳ್ಬೋದು, ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಅವ್ರು ವೃದ್ಧಿ ಆಗ್ತಾರೆ. ಹಾಲೆಲೂಯಾ. ದೇ ವಿಲ್ ಪ್ರಾಸ್ಪರ್ ಎಂಬುದಾಗಿ. ಮತ್ತು ಮುಂದೆ ವಾಕ್ಯ ಹೇಳ್ತದೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಅಂತ. ಹಾಲೆಲೂಯಾ. ಎಲ್ಲಿ ನೆಡಲ್ಪಟ್ಟಿದ್ದಾರಂತೆ? ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡೆಯಲ್ಪಟ್ಟವರು ನಮ್ಮ ದೇವರ ಆಲಯದಲ್ಲಿ ಚೆನ್ನಾಗಿ ಬೆಳೆಯುವಂತೆ. ಅದ್ರ ದೇವರ ವಾಕ್ಯದ ನಮ್ಗೆ ಏನ್ ತಿಳಿಸ್ತದೆ ಅಂತಂದ್ರೆ, ನೀತಿವಂತರು ಯಾವಾಗಲೂ ಕೂಡ ಫ್ಲೋರಿಶ್ ಆಗ್ತಾರೆ, ಚೆನ್ನಾಗಿ ಬೆಳೀತಾರಂತೆ. ಅವ್ರು ದೇವರ ಆಲಯದಲ್ಲಿ ನೆಡಲ್ಪಟ್ಟಿರುವ ಸಸಿಗಳಂತ ಇದ್ದಾರೆ. ಹಾಲೆಲೂಯಾ. ಅದು ಒಂದು ದಿನ ಚೆನ್ನಾಗಿ ಫಲ ಕೊಡ್ತದೆ, ಅದು ಬೆಳೀತದೆ. ಹಾಲೆಲೂಯಾ. ಅದು ಯಾವ ರೀತಿಯಲ್ಲಿ ಇರ್ತದೆ ಅಂತಂದ್ರೆ, ಅದು ಮುಂದೆ ವಾಕ್ಯ ಹೇಳ್ತದೆ, ಮುಪ್ಪಿನಲ್ಲಿಯೋ ಫಲಿಸುವರು, ಪುಷ್ಟಿಯಾಗಿ ಶೋಭಿಸುವರು ಎಂಬುದಾಗಿ. ಹಾಲೆಲೂಯಾ. ಒಂದು ಏಜ್ ಆಯ್ತು ಅನ್ನೋ ಕೊರತೆ ಇರೋದಿಲ್ಲ. ಅಯ್ಯೋ ಟೈಮ್ ಆಗೋಯ್ತು, ಮುಗ್ದೋಗಿದೆ, ಇವಾಗ ಈ ಕೆಲಸ ಆಗೋಲ್ಲ, ಇವಾಗ ಈ ಕಾರ್ಯ ಆಗೋಲ್ಲ, ಇವಾಗ ಈ ಆಶೀರ್ವಾದ ಸಿಕ್ಕೋಲ್ಲ, ನನ್ಗೆ ಏಜ್ ಆಗಿದೆ, ಅಥವಾ ಬೇರೆ ಏನೋ ಒಂದು ವಿಚಾರದಲ್ಲಿ ನನ್ಗೆ ಸ್ಟ್ರೆಂತ್ ಹೋಗಿದೆ ಅಂತ ಹೇಳ್ಬೋದು. ಆದ್ರೆ ದೇವರ ನಂಬುವಂತ ನೀತಿವಂತವರ ಗೂಡಾರ ಹೇಗಿರ್ತದೆ ಅಂತಂದ್ರೆ, ಏಜ್ ಆಗಿದ್ರು ಕೂಡ, ಏನೇ ಕಾಂಪಿಟೇಷನ್ಸ್ ಇರ್ಬೋದು, ಏನೇ ಒಂದು ರೀತಿಯಲ್ಲಿ ನಿಮ್ ಲೈಫ್ ನಲ್ಲಿ ಏನೇ ಒಂದು ಸ್ಟ್ರಾಂಗ್ ಗೋಲ್ಸ್ ಇರ್ಬೋದು, ಅದು ಯಾವುದನ್ನ ನೋಡ್ದಿರಾ ಚೆನ್ನಾಗಿ ಬೆಳೀತಾ ಇರ್ತದೆ. ಹಾಲೆಲೂಯಾ. ಮತ್ತು ಮುಪ್ಪಿನಲ್ಲಿಯೋ ಫಲಿಸುವರು, ಪುಷ್ಟಿಯಾಗಿ ಶೋಭಿಸುವರು. ಆ ರೀತಿಯಲ್ಲಿ ದೇವ್ರ ವಾಕ್ಯ ನಮ್ಗೆ ತಿಳಿಸೋದೇನಂತಂದ್ರೆ, ಅವರು ಈ ರೀತಿಯಲ್ಲಿ ವೃದ್ಧಿ ಆಗ್ತಾರೆ ಎಂಬುದಾಗಿ. ಹಾಲೆಲೂಯಾ. ಈ ದಿನ ನಮ್ಮ ಒಂದು ಫ್ಯಾಮಿಲಿ ಹೇಗೆ ಇದೆ ಅಂತಂದ್ರೆ, ನಾವು ಯಾವ್ದಾದ್ರು ವಿಚಾರದಲ್ಲಿ ನಾವು ಏನಾದ್ರೂ ಒಂದು ಈ ತರ ಆಯ್ತು ಇಲ್ಲ, ನಿಮ್ಮ ಕುಟುಂಬ, ನಿಮ್ಮ ಒಂದು ಫ್ಯಾಮಿಲಿ ನೀತಿವಂತನ ಗೂಡಾರ ಇರುವಂತ ಒಂದು ಏನಂತ ಹೇಳ್ಬೋದು, ಒಂದು ಅಪ್ಲೈ ಆಗುವಂತ ಫಾರ್ಮುಲಾಸ್ ಕಂಪ್ಲೀಟ್ಲಿ ಡಿಫರೆಂಟ್, ನಾಟ್ ಅನ್ ಅರ್ಥಲಿ ಪ್ಯಾಟರ್ನ್ ಬಟ್ ಎಸ್ ಅನ್ ಹೆವೆನ್ಲಿ ಪ್ಯಾಟರ್ನ್. ಹಾಲೆಲೂಯಾ. ಅಬ್ರಾಮ್ ಎಲ್ಲ ಮುಗ್ದೋಯ್ತು ಅಂದ್ರೆ, ನೋ, ಇನ್ನು ಆಶೀರ್ವಾದ 25 ವರ್ಷ ಆದ್ಮೇಲೆ ಬರುತ್ತೆ. ಅಬ್ರಾಮ್ 75 years ಹೇಳ್ತಾರೆ, ಆಗೋಯ್ತಲ್ಲ ಏಜ್, ಇಲ್ಲ 100th yearಗೆ ಸ್ಟಾರ್ಟ್ ಆಗೋದು ಇನ್ನ. ಹಾಲೆಲೂಯಾ. ಆ ರೀತಿಯಲ್ಲಿ ನೀತಿವಂತನ ಗೂಡಾರದ ವಿಚಾರಗಳು ಏನು ಅಂತಂದ್ರೆ, ಎಲ್ಲಾ ಜನರು ಮುಗ್ದೋಯ್ತು ಅಂತಂದ್ರೆ ಅವಾಗ ಹೊಸದಾಗಿ ಸ್ಟಾರ್ಟ್ ಆಗ್ತದೆ. ಅವಾಗ ಹೊಸದಾಗಿ ದೇವ್ರ ಕಾರ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಈ ವಚನಗಳನ್ನ ನಮ್ಗೆ
ನಮ್ಗೆ ದೇವರು ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಯಾವ್ದಾದ್ರು ಒಂದು ವಿಚಾರದ ಇಡೀ ಕುಟುಂಬದವರು ಅಯ್ಯೋ ಎಷ್ಟೋ ವರ್ಷಗಳಿಂದ ನಮ್ಗೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಲ್ಲ, ಸೊಲ್ಯೂಷನ್ ಸಿಕ್ಕೋದಕ್ಕೆ ದೇವರು ಒಂದು ಡೇಟ್, ಒಂದು ಟೈಮ್ ನೇಮಕ ಮಾಡಿಕ್ಕಿದ್ದಾರೆ. ಅದು ಹೇಗೆ ಅಂತಂದ್ರೆ ಒಂದು ಗ್ಲೋರಿಯಸ್ ಆಗಿರುವಂತ ಔಟ್ಕಮ್ ಅಂತ. ಹಾಲೆಲೂಯ. ನಾವು ಅನ್ಕೊಳ್ಬಹುದು ನಾವು ತುಂಬಾ ಕಮ್ಮಿ ಯೋಚನೆ ಮಾಡ್ತಾ ಇದ್ರೆ ದೇವರು ನಮ್ಮನ್ನ ಮಾತ್ರ ಅಲ್ಲ, ನಮ್ಮ ಕುಟುಂಬ ಮುಂದೆ ಬರುವಂತ ಜೀವಿತಗಳು ಇಡೀ ವರ್ಲ್ಡ್ ನ ಹೆಂಗೆ ಇಂಪ್ಯಾಕ್ಟ್ ಮಾಡೋಣ ಈ ಫ್ಯಾಮಿಲಿಯಿಂದ ಅಂತ ದೇವರು ನೋಡ್ತಾರೆ. ಆ ರೀತಿಯಲ್ಲಿ ನಾವು ನೋಡುವಾಗ ನಮ್ಮನ್ನ ಮಾತ್ರ ನಾವು ನೋಡಬಾರ್ದು, ನಾವು ನೋಡುವಾಗ ನಮ್ಮ ಫ್ಯೂಚರ್ ನಲ್ಲಿ ದೇವರ ಆಲೋಚನೆಗಳನ್ನ ನಾವು ಯಾವಾಗಲೂ ನೋಡ್ಬೇಕಂತೆ. ಹಾಲೆಲೂಯ. ಯಾವಾಗಲೂ ಕೂಡ ಒಂದು ನೀತಿವಂತನ ಒಂದು ಕುಟುಂಬ, ಒಂದು ನೀತಿವಂತನ ಮನೆ ಹೇಗೆ ಇರ್ತದೆ ಅಂದ್ರೆ ಇಟ್ಸ್ ಎ ವೈಡ್ ಸ್ಪ್ರೆಡ್ ಬ್ಲೆಸ್ಸಿಂಗ್ಸ್ ಅಂತ. ಹಾಲೆಲೂಯ. ಆ ಒಂದು ಬ್ಲೆಸ್ಸಿಂಗ್ಸ್ ಯಾವಾಗ ಹರಡಿಕೊಳ್ಳುವುದಕ್ಕಾಗಿ ದೇವರು ಆಲೋಚನೆ ಮಾಡ್ತಾ ಇರ್ತಾರೆ, ದೇವರು ಕಾರ್ಯ ಮಾಡ್ಲಿಕ್ಕೆ ಸಿದ್ಧರಾಗಿರ್ತಾರೆ. ಈ ಒಂದು ದಿನ ನನ್ನ ನಿನ್ನ ಗೂಡಾರ ನೀತಿವಂತನ ಗೂಡಾರ ಆಗಬೇಕು ಅಂತಂದ್ರೆ, ನನ್ನ ನಿನ್ನ ಗೂಡಾರ ನೀತಿವಂತನ ಗೂಡಾರ ಆಗಿ ಇರಬೇಕು. ಅದು ಯಾವಾಗಲೂ ನೀತಿವಂತನ ಗೂಡಾರನೇ ಆಗಿರ್ಬೇಕು ಅಂತಂದ್ರೆ ದೇವರ ನಿಬಂಧನೆಗಳು ನಮಗೆ ಗಾಯನವಾಗಿರ್ಬೇಕಂತೆ. ಹಾಲೆಲೂಯ. ದ ವರ್ಡ್ಸ್ ಆಫ್ ದ ಲಾರ್ಡ್ ಶುಡ್ ಬಿ ಅವರ್ ಸಾಂಗ್ ಅಂತ. ಹಾಲೆಲೂಯ. ಎದೊಳ್ತಾ ಇರುವಾಗ, ಕೂತ್ಕೊಳ್ತಾ ಇರುವಾಗ, ಓ ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ವಿ ಶುಡ್ ಕೀಪ್ ಆನ್ ಸಿಂಗಿಂಗ್ ದ ವರ್ಡ್ಸ್ ಆಫ್ ದ ಲಾರ್ಡ್. ಹಾಲೆಲೂಯ. ವಿ ಶುಡ್ ಕೀಪ್ ಆನ್ ರಿಜಾಯ್ಸಿಂಗ್ ಇನ್ ದ ವರ್ಡ್ ಆಫ್ ದ ಲಾರ್ಡ್ ಅಂತ. ಹಾಲೆಲೂಯ. ನಮ್ಗೆ ಜಾಯ್ ಎಲ್ಲಿಂದ ಬರುತ್ತೆ? ಥ್ರೂ ದ ವರ್ಡ್ ಆಫ್ ಗಾಡ್. ವರ್ಡ್ ಆಫ್ ಗಾಡ್ ನಾವು ಓದ್ಬೇಕು. ಹೆಂಗೆ ಓದ್ಬೇಕು? ಅಷ್ಟೇ ಅಲ್ಲ, ಒಂದೊಂದು ವರ್ಡ್ ಓದುವಾಗ ಅಮೇಜಿಂಗ್. ಒಂದು ವರ್ಡ್ ಅಲ್ಲಿ ಡೀಪ್ ಮೀನಿಂಗ್ ಇದೆ. ಚಿಕ್ಕ ಚಿಕ್ಕ ವರ್ಡ್ ಅಲ್ಲಿ ಡೀಪ್ ಮೀನಿಂಗ್ ಇದೆ. ವೆನ್ ಯು ಗೆಟ್ ದಟ್ ಡೀಪ್ ಮೀನಿಂಗ್, ಗೋ ಅಂಡ್ ಶೇರ್ ವಿತ್ ಯುವರ್ ಚಿಲ್ಡ್ರನ್, ವಿತ್ ಯುವರ್ ವೈಫ್, ವಿತ್ ಯುವರ್ ಹಸ್ಬೆಂಡ್, ವಿತ್ ಯುವರ್ ಪೇರೆಂಟ್ಸ್, ವಿತ್ ಯುವರ್ ಏನಂತ ಹೇಳ್ಬೋದು, ನಿಮ್ಮ ಒಂದು ಯಾರ್ಯಾರು ಕಸಿನ್ಸ್ ಶೇರ್ ಮಾಡ್ರಿ. ಇಲ್ಲಿ ವಾಕ್ಯ ನನ್ಗೆ ಈ ತರ ಹೇಳ್ತು, ಎಷ್ಟು ಚೆನ್ನಾಗಿದೆಲ್ಲ. ಅವ್ರು ಹೇಳ್ತಾರೆ ಅವ್ರು ಚೆನ್ನಾಗಿದೆ. ಬಟ್ ನೀನೇನ್ ಮಾಡಿದ್ಯಾ ಅಂತಂದ್ರೆ, ವೆನ್ ಯು ಶೇರ್ಡ್ ದ ವರ್ಡ್, ಆ ವರ್ಡ್ ಏನ್ ಮಾಡ್ತದೆ, ಇಟ್ ಈಸ್ ಗೋಯಿಂಗ್ ಟು ಗಿವ್ ದೆಮ್ ಮೋರ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಇಟ್ ವಿಲ್ ಮೇಕ್ ದೆಮ್ ಏನಂತ ಹೇಳ್ಬೋದು, ಮೋರ್ ಕೇಪಬಲ್ ಟು ಅಂಡರ್ಸ್ಟ್ಯಾಂಡ್ ಈವನ್ ಮೋರ್ ಬೆಟರ್ ದೆನ್ ಇನ್ ದ ಫ್ಯೂಚರ್. ಹಾಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ನಮ್ಗೆ ತಿಳಿಸ್ತಾ ಇದೆ, ನಿಮ್ಮ ಮನೆಯಲ್ಲಿ ಏನಿರ್ಬೇಕಂತ, ಯಾವಾಗಲೂ ಕೂಡ ಒಂದು ಉತ್ಸಾಹ ಧ್ವನಿ ಇರಬೇಕು, ಜಯಘೋಷ ಇರಬೇಕು, ಮತ್ತು ದೇವರ ವಾಕ್ಯಗಳನ್ನ ಒಂದು ಏನಂತೆ ಗಾಯನ ಮಾಡುವಂತವ್ರು ನಾವಾಗಿರ್ಬೇಕಂತೆ. ನಾನು ಹೇಳಲಿಕ್ಕೆ ಬರ್ತಾರೆ, ನೀತಿವಂತನ ಗೂಡಾರನ ಮುಟ್ಟುವುದಕ್ಕೆ ಸೈತಾನನಿಗೆ ಅವಕಾಶ ಇಲ್ಲ, ಸೈತಾನನಿಗೆ ಅವಕಾಶ ಇಲ್ಲ, ಆಕ್ಸೆಸ್ ಇಲ್ಲ. ಅವನು ಮುಟ್ಟಬೇಕು ಅಂದ್ರೆ ಪರ್ಮಿಷನ್ ತಕೊಂಡು ಬರ್ಬೇಕು. ಆ ರೀತಿಯಲ್ಲಿ ಅವ್ನು ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ಯು ಆರ್ ಸೇಫ್ ಫ್ರಮ್ ಆಲ್ ದ ಸೈಡ್. ಹಾಲೆಲೂಯ. ಹಾಲೆಲೂಯ. ಆ ರೀತಿಯಲ್ಲಿ ಯಾವ ವಿಚಾರ ಕೂಡ ನಾವು ಯೋಚನೆ ಮಾಡುವುದು ಬೇಡ, ನಾವು ಆಲೋಚನೆ ಮಾಡುವುದು ಬೇಡ, ನಾವು ಚಿಂತೆ ಮಾಡುವುದು ಬೇಡ, ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ, ನಾವು ಗಾಬರಿ ಪಡೋದು ಬೇಡ. ದೇವರು ನೀತಿವಂತನ ಗೂಡಾರನ ಎತ್ತಿ ನಿಲ್ಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಬೆಳಿಗ್ಗೆ ಒಂದು ವಿಚಾರದಲ್ಲಿ ನಾನು ಆಲೋಚನೆ ಮಾಡುವಾಗ, ಸೈತಾನನು ನಮಗೆ ಹೊರಗಡೆಯಿಂದ ಅಟ್ಯಾಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಳಗಡೆಯಿಂದ ಅಟ್ಯಾಕ್ ಮಾಡ್ತಾನಂತೆ. ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಯಾಕೆ ಅಂತಂದ್ರೆ ಹೊರಗಡೆಯಿಂದ ಸೈತಾನನು ಏನೂ ಮಾಡಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ವಿ ಆರ್ ಪ್ರೇಯಿಂಗ್, ವಿ ಆರ್ ಕೀಪಿಂಗ್ ಅವರ್ ಫ್ಯಾಮಿಲಿ ಏನಂತ ವಾಚ್ಫುಲ್. ಎಲ್ಲಾ ಕಡೆಯಿಂದ ನಾವು ಗಮನಿಸ್ತಾ ಇದ್ದೇವೆ, ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಾವು ದೇವರ ವಾಕ್ಯ ಓದ್ತಾ ಇದ್ದೇವೆ, ಎಲ್ಲಾ ಕಡೆ ಚೆನ್ನಾಗಿದೆ. ಬಟ್ ಒಳಗಡೆ ಏನಾದ್ರೂ ಒಂದು ಮಾಡ್ಲಿಕ್ಕೆ ಏನ್ ಮಾಡ್ತಾನೆ, ಫ್ಯಾಮಿಲಿ ಕಡೆಯಿಂದ, ಫ್ಯಾಮಿಲಿ ಮೆಂಬರ್ಸ್ ಇಂದ, ಯಾರೋ ಒಬ್ರಿಂದ ಏನೋ ಒಂದು ಪ್ರಾಬ್ಲಮ್. ಹಾಲೆಲೂಯ. ಒಂದು ದೊಡ್ಡ ಬೋಟು ಎಷ್ಟು ಸೇಫ್ ಆಗಿದ್ರು ಕೂಡ ಒಂದು ಚಿಕ್ಕ ತೂತ್ ಬಿತ್ತಂದ್ರೆ ಮುಳುಗೋಗ್ಬಿಡ್ತದೆ. ಅದೇ ರೀತಿಯಲ್ಲಿ ಒಂದು ಫ್ಯಾಮಿಲಿ, ಎಷ್ಟೇ ಒಂದು ರೈಚಸ್ ಫ್ಯಾಮಿಲಿ ಪ್ರೊಟೆಕ್ಟ್ ಆಗಿದ್ರು ಕೂಡ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ವಾಚಿಂಗ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, watching yourself, watching your prayer life, watching where the boat can sink ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೇಕಂತೆ. ಯಾಕೆ ಅಂತಂದ್ರೆ ಹೊರಗಡೆ ಏನು ಮಾಡಕ್ಕಾಗ್ತಲ್ಲ, ಒಳಗಡೆ ಏನಾದ್ರೂ ಮಾಡ್ಬೋದು. ಇದೇ ಒಂದು ಟ್ಯಾಕ್ಟಿಕ್ಸ್ ಬಿಳಾಮ್ ಮಾಡ್ತಾನೆ. 3 ಸಾರಿ ಹೋಗಿ ಕರ್ಸ್ ಮಾಡ್ಬೇಕಂತ ಬಾಲಕ್ ಬಿಳಾಮ್ನ ಕರ್ಸಿದ್ರು ಕೂಡ ಇಸ್ರಾಯೇಲ್ ಅವ್ರನ್ನ 3 ಸತಿ ಕರ್ಸ್ ಮಾಡಕ್ ಆಗೋದಿಲ್ಲ. 3 ಸತಿ ಕೂಡ ಆಶೀರ್ವಾದ ಮಾಡ್ತಾನೆ, ಪ್ರವಾದನೆಗಳನ್ನ ಮಾಡ್ತಾನೆ. ದೇವರು ಅವಕಾಶ ಕೊಡೋದಿಲ್ಲ. ಆದ್ರೆ ಹೋಗುವುದಕ್ಕಿಂತ ಮುಂಚೆ ಅವನೇನ್ ಮಾಡ್ತಾನಂತೆ, ಬೇರೆ ಅನ್ಯ ಸ್ತ್ರೀಯರನ್ನ ಅಲ್ಲಿಗೆ ಬಿಡ್ರಿ, ಇವ್ರು ಅವ್ರಿಂದೆ ಹೋಗ್ತಾರೆ, ಅವಾಗ ಇವರೇ ಪಾಪ ಮಾಡ್ತಾರೆ. ಶಾಪ ಕೊಡೋದಕ್ಕಿಂತ ಮುಂಚೆ ಅವರೇ ಪಾಪ ಮಾಡ್ತಾರೆ. ಈ ಒಂದು ಟ್ಯಾಕ್ಟಿಕ್ಸ್ ವರ್ಕ್ ಆಗ್ತದೆ. ಆ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಾಗ ನಾವು ಎಲ್ಲಾ ಕಡೆ ಕರೆಕ್ಟ್ ಇದ್ರೆ ಸ್ಟಿಲ್ ಎನಿಮಿ ಇಸ್ ಅಟ್ ವರ್ಕ್. ಹಾಲೆಲೂಯ. ಹಾಲೆಲೂಯ. ಎನಿಮಿ ಯಾವಾಗ ವರ್ಕ್ ಮಾಡ್ತಾನೆ ಅಂತಂದ್ರೆ, ಅವನ ಒಂದು ರೂಲ್ ಬರೋವರೆಗೂ, ಜಡ್ಜ್ಮೆಂಟ್ ಬರೋವರೆಗೂ ಅವನು ವರ್ಕ್ ಮಾಡ್ತಾನೆ ಇರ್ತಾನೆ. ಹಾಗಾಗಿ ನಾವ್ ಯಾವತ್ತೂ ಕೂಡ ನಾವೇನಂತೆ, ವಿ ಆರ್ ಸೆಟಲ್ಡ್ ಅಂತ ಹೇಳಕ್ಕಾಗಲ್ಲ, ವಿ ಆರ್ ಆಲ್ವೇಸ್ ಆನ್ ವಾರ್ ಅಂತ. ಹಾಲೆಲೂಯ. ದ ವಾರ್ ಈಸ್ ಆಲ್ವೇಸ್ ಆನ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ನಾನ್ ನೀತಿವಂತನು, ನಾನ್ ಸೇಫ್ ಆಗಿದ್ದೀನಿ, ನನ್ನ ಕುಟುಂಬಕ್ಕೆ ಸೇಫ್ ಆಗಿದೆ ಅಂತ ಅನ್ಕೊಳ್ಬೇಡ್ರಿ. ಯು ಆರ್ ಆನ್ ದ ವಾರ್. ಯಾವಾಗಲೂ ಯುದ್ಧದಲ್ಲಿ ನೀವಿದ್ದೀರಾ. ಹಾಲೆಲೂಯ. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿ ಸರ್ವಾಯುಧಗಳನ್ನು ಧರಿಸಿಕೊಳ್ಬೇಕು. ಹೆಲ್ಮೆಟ್ ಆಫ್ ಸಾಲ್ವೇಷನ್, ಬ್ರೆಸ್ಟ್‌ಪ್ಲೇಟ್ ಆಫ್ ರೈಚಸ್ನೆಸ್, ಶೀಲ್ಡ್ ಆಫ್ ಫೇತ್, ಝಾರ್ಡ್ ಆಫ್ ದ ಸ್ಪಿರಿಟ್, ಮತ್ತು ಏನಂತ ಹೇಳ್ಬೋದು, ಬೆಲ್ಟ್ ಆಫ್ ಟ್ರೂತ್, ಮತ್ತು ಸ್ಯಾಂಡಲ್ಸ್ ವಿಚ್ ಆರ್ ರೆಡಿ ಟು ಪ್ರೀಚ್ ದ ಗಾಸ್ಪಲ್ಸ್. ಈ 6 ಸರ್ವಾಯುಧಗಳನ್ನ, ಮತ್ತು ಹೆಲ್ಮೆಟ್ ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್.
ಹೆಲ್ಮೆಟ್ ಇಲ್ಲ ಅಂತಂದ್ರೆ ನಮಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತದೆ, ಮೈಂಡ್ನಲ್ಲಿ ಡೌಟ್ ಬರ್ತದೆ, ಕನ್ಫ್ಯೂಷನ್ಸ್ ಬರ್ತದೆ. ನಂಬಿಕೆ ಬೆಳೆಸೋದಕ್ಕೆ ಇಲ್ಲಿ ವರ್ಕ್ ಮಾಡ್ತಾನೆ ಸೇಟನ್ನು, ಬೇರೆ ಎಲ್ಲೂ ವರ್ಕ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ವರ್ಕ್ ಮಾಡ್ತಾನೆ. ಅದಕ್ಕೆ ಹೆಲ್ಮೆಟ್ ಆಫ್ ಸ್ಯಾಲ್ವೇಷನ್, ನಂಬಿಕೆ ರಕ್ಷಣೆ ಎಂಬ ಶಿರವಸ್ತ್ರವನ್ನ ನೀವು ಹಾಕಿಬಿಟ್ರೆ ಮುಗ್ದೋಯ್ತು. ಏನೇ ಥಾಟ್ ಬಂದರೂ ಡಿಫೆಂಡ್ ಮಾಡ್ತದೆ. ನೀತಿವಂತಿಕೆ, ನಾನು ಆಗ್ಲೇ ಹೇಳಿದೆ, ಯೇಸ್ವಾಮಿ ನೀತಿವಂತಿಕೆನ ನಾವು ಹಾಕೊಂಡಿದ್ದೇವೆ. ಹಾಲೆಲೂಯಾ. ನಮ್ಮ ನೀತಿವಂತಿಕೆ ಅಲ್ಲ, ಯೇಸ್ವಾಮಿ ನೀತಿವಂತಿಕೆ. ಯಾರೇ ಏನೇ ಮಾಡಿದ್ರು ಕೂಡ ಅದೇನು ಆಗೋದಿಲ್ಲ. ಹಾಲೆಲೂಯಾ. ನಂಬಿಕೆ ಗುರಾಣಿ ಇದೆಯಾ, ಯಾವುದೇ ಅಟ್ಯಾಕ್ ಆಗ್ತಾ ಇರುವಾಗ ಇಟ್ಕೊಳ್ರಿ, ನಂಬಿಕೆನ ಅಡ್ಡ ಮಾಡ್ಕೊಳ್ರಿ. ಹಾಲೆಲೂಯಾ. ಸೈತಾನ್ ಏನ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಬೆಲ್ಟ್ ಆಫ್ ಟ್ರೂತ್, ಸತ್ಯವೆಂಬ ನಡುಕಟ್ಟನೆ ಯಾವಾಗೂ ಕೂಡ ನಮ್ಮ ಸೊಂಟದಕ್ಕೆ ಹಾಕಿಕೊಂಡಿರ್ಬೇಕು. ಹಾಲೆಲೂಯಾ. ನಮ್ಮ ನಡುಕಟ್ಟಿಕೊಂಡಿರ್ಬೇಕು. ಹಾಲೆಲೂಯಾ. ಹಾಗಾಗಿ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಸತ್ಯನ ಮಾತಾಡ್ರಿ. ಸತ್ಯ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಸತ್ಯ ಮಾತ್ರ ಮಾತಾಡೋದಿಲ್ಲ, ಸತ್ಯವಾಗಿ ಜೀವಿತವಾಗಿ ನಾವು ಇರಬೇಕು. ಹಾಲೆಲೂಯಾ. ಇಲ್ಲೊಂದು ಅಲ್ಲೊಂದು ಈ ತರ ಜೀವನ ಮಾಡಬಾರ್ದು. ಹಾಲೆಲೂಯಾ. ಆ ರೀತಿಯಲ್ಲಿ ಮತ್ತು ದೇವರಾತ್ಮನ ಕೊಡುವ ವಾಕ್ಯವೆಂಬ ಕತ್ತಿ ಹಿಡ್ಕೊಳ್ಬೇಕು. ಹಾಲೆಲೂಯಾ. ಯಾವಾಗ ಏನೇನು ದೇವರ ವಾಕ್ಯ ಬೇಕೋ ಅದು ವಾಕ್ಯವನ್ನು ಪವಿತ್ರಾತ್ಮನೇ ನಮಗೆ ಕೊಡ್ತಾರೆ. ಅದು ದೇವರ ಕತ್ತಿಯಾಗಿ ನಮ್ಮ ಕೈಯಲ್ಲಿ ಮಾರ್ಪಟ್ಟಾಗಿ ಸೈತಾನನ ಆಲೋಚನೆಗಳನ್ನ ಕೆಡುವಂಥದ್ದಾಗಿದೆ. ಹಾಲೆಲೂಯಾ. ಮತ್ತು ಆರನೇದಾಗಿ ಏನಂತೆ, ಎಲ್ಲಿಗೆ ಹೋದ್ರೂ ಕೂಡ ಸಮಾಧಾನ ಒಂದು ವಾಕ್ಯವನ್ನ ಸಾರುವಂತ ಒಂದು ಕೆರಗಳನ್ನ ನಾವು ಯಾವಾಗ ಮೆಟ್ಟಿಗೆ ಇರ್ಬೇಕಂತ. ಹಾಲೆಲೂಯಾ. ಇದನ್ನೆಲ್ಲ ನಾವು ಮಾಡಿರುವಾಗ ನಾವು ನೀತಿವಂತರಾಗಿರ್ತೇವೆ. ಮತ್ತು ಇಷ್ಟಕ್ಕೆ ಅಲ್ಲ, ಮತ್ತು ವಾಕ್ಯ ಹೇಳ್ತದೆ, ನಾವು ಆತ್ಮದಲ್ಲಿ ಪ್ರಾರ್ಥಿಸುತ್ತಾ ನಾವು ನಿಂತುಕೊಳ್ಬೇಕಂತೆ. ಹಾಲೆಲೂಯಾ. ನಾವು ಧೈರ್ಯವಾಗಿ ನಿಂತುಕೊಳ್ಬೇಕು ಮತ್ತು ಆತ್ಮದಲ್ಲಿ ನಾವು ಯಾವಾಗಲೂ ಒಬ್ಬರಿಗೊಬ್ರು ಪ್ರಾರ್ಥಿಸ್ಬೇಕು. ಸರ್ವಾಯುಧಗಳನ್ನ ಹಾಕಿಕೊಂಡ್ರೆ ಹಿಂದೆಗಡೆ ಏನು ಸಪೋರ್ಟ್ ಇಲ್ಲ, ಹಿಂದೆಗಡೆ ಇರೋದು ಇನ್ನೊಬ್ರು ನಿಂತು ನಮಗೋಸ್ಕರ ಪ್ರಾರ್ಥಿಸಬೇಕು. ಹಾಲೆಲೂಯಾ. ಅದೇ ನಮ್ಗೆ ಹಿಂದೆಗಡೆ ಬ್ಯಾಕಪ್. ಹಾಲೆಲೂಯಾ. ಬ್ಯಾಕಪ್ ಪ್ರೇಯರ್ ಯಾವಾಗೂ ಕೂಡ ಇರಬೇಕು. ಹಾಲೆಲೂಯಾ. ನೀವು ಬೇರೆಯೊಬ್ಬರಿಗೆ ಬ್ಯಾಕಪ್ ಪ್ರೇಯರ್ ಕೊಡಿ, ಬೇರೊಬ್ರು ನಿಮ್ಗೆ ಬ್ಯಾಕಪ್ ಪ್ರೇಯರ್ ಕೊಡ್ತಾರೆ. ಅವಾಗ ನಿಮ್ಮ ಒಂದು ಗೂಡಾರದಲ್ಲಿ ಯಾವಾಗಲೂ ಜಯಘೋಷ ಇರ್ತದೆ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯದಲ್ಲಿ ನಾವು ಹೆಚ್ಚಾಗಿ ನಾವು ಮುಂದೆ ಹೋಗೋಣ. ನಮ್ಗೆ ಬೇಕಾಗಿರುವಂಥದ್ದು ಏನಂತಂದ್ರೆ, ನಾವು ಕಡೆಯವರೆಗೂ ನಂಬಿಕೆಯನ್ನು ಹಿಡಿದುಕೊಳ್ಬೇಕು. ಹಾಲೆಲೂಯಾ. ಸೈತಾನ್ ನೋಡ್ತಾರೆ ಎಷ್ಟು ರೈಚಸ್ ಹೋಮ್ ಇದೆ ಫ್ಯಾಮಿಲಿ, ಈ ಏರಿಯಾದಲ್ಲಿ 1000 ರೈಚಸ್ ಫ್ಯಾಮಿಲಿ ಇದೆ, ಒಂದು ಕಮ್ಮಿ ಮಾಡಿದ್ರೆ 999 ಆಗ್ತದೆ ಅಂತ ಹೇಳಿ ಸೈತಾನ್ ಆಲೋಚನೆ ಮಾಡ್ತಾನೆ. ಆದ್ರೆ ಅವ್ನು ಆಲೋಚನೆ ಮಾಡಿ ವರ್ಕ್ ಮಾಡ್ತಾ ಇರುವಾಗ, ಯಾವಾಗ ನೀವು ಪ್ರಾರ್ಥಿಸ್ತಾ ಇರ್ತೀರಾ, ನಿಮ್ಮ ಗೂಡಾರ ಇನ್ನ ಬಲ ಹೊಂದುತ್ತಾ ಇರ್ತದೆ. ಅದು 1000 100 200 300 ಆಗ್ತದೆ, ಕಮ್ಮಿ ಮಾಡಕ್ಕಾಗಲ್ಲ ಅವನ ಕೈಯಲ್ಲಿ. ಹಾಲೆಲೂಯಾ. ಆ ರೀತಿಯಲ್ಲಿ ಸತತವಾಗಿ ನಾವು ಮುಂದಕ್ಕೆ ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ನಂಬ್ತೇನೆ ವಾಕ್ಯ ನಮ್ಮನ್ನ ಬಹಳವಾಗಿ ಆಶೀರ್ವಾದ ಮಾಡಿದೆ ಎಂಬುದಾಗಿ, ಈ ಒಂದು ನಿಜಾಂಶದಲ್ಲಿ ನಾವು ಜೀವಿತ ಮಾಡೋಣ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ, ಅನೇಕೊಂದು ವಿಚಾರಗಳನ್ನು ನೀವು ತಿಳಿಸಿಕೊಟ್ಟು ದೇವರೇ ಸ್ವಾಮಿ, ನಮ್ಮ ಕೂಡ ನೀವು ಮಾತಾಡೋದಕ್ಕಾಗಿ ನಿಮ್ಗೆ ಸ್ತೋತ್ರ ದೇವರೇ. ಅಪ್ಪ, ನೀತಿವಂತನ ಗೂಡಾರ ದೇವರೇ ಸ್ವಾಮಿ ಯಾವಾಗಲೂ ಆಶೀರ್ವಾದವಾಗಿದ್ದು, ಅಪ್ಪ ಅದು ಕರ್ತನೆ ಸ್ವಾಮಿ ಫಲಭರಿತವಾಗುವಂತೆ ದೇವರೇ ಅಪ್ಪ ನೀವು ಆಶೀರ್ವದಿಸಿ ನಡೆಸಲಿ ದೇವರೇ ಕರ್ತನೆ. ಮುಖ್ಯವಾಗಿ ಕೇಳಿರುವಂತಹ ವಾಕ್ಯಗಳನ್ನು ದೇವರೇ ನಮ್ಮ ಆತ್ಮಿಕ ಜೀವಿತಕ್ಕೆ, ನಮ್ಮ ಜೀವಿತಗಳಲ್ಲಿ ದೊಡ್ಡ ಆಶೀರ್ವಾದ ಉಂಟಾಗುವಂತೆ ದೇವರೇ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.